ಬೆಳ್ಳಂಬೆಳಗ್ಗೆ ಗೋಮಾತೆಯ ದರ್ಶನ. ಆಹಾ, ಅದ್ಭುತ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆಹಾ, ಲೆಜೆಂಡು. ಅವ್ನ ಮಕ್ಕೊಂದಿಷ್ಟು ಬೆಳಗ್ಗೆ ಕೆಟ್ಟ ಮತ್ ಬರ್ಸ್ತಾರ ಗುರು ಇವರು. ಅಂದಾಗೆ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಿಸ್ಟರ್ K13 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. 2 ವಾರಗಳ ಬ್ರೇಕ್ನ ನಂತರ ಮತ್ತೆ ವಾಪಸ್ಸು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಏನಿಲ್ಲ, ರೀಸನ್ನು ತುಂಬ ಕೆಲಸ ಕಾರ್ಯಗಳು ಜಾಸ್ತಿ ಇತ್ತು. ಎಡಿಟಿಂಗ್ ಕೆಲಸ ತುಂಬಾ ಇತ್ತು. ನೀವು ಸ್ಟೇಟಸಲ್ಲೆಲ್ಲ ಹಾಕಿರೋ ಸೀಕ್ವೆನ್ಸ್ದೊಂದು ಒಂದು ಟೈಮ್ ಲೈನ್ದು ಒಂದು ಸ್ಟೇಟಸ್ ಹಾಕಿದ್ದೆ. ಅದು ನೋಡಿದಾಗಲೇ ನಿಮ್ಗೆ ಅನಿಸಿರುತ್ತೆ ಅಂತ ಅನ್ಕೋತೀನಿ. ತುಂಬ ಕೆಲಸ ಇತ್ತು, ನಿದ್ದೆ ಇರಲಿಲ್ಲ ಕರೆಕ್ಟಾಗಿ, ಬೇರೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ, ಸ್ವಲ್ಪ ಹುಷಾರು ಇರಲಿಲ್ಲ ಕರೆಕ್ಟಾಗಿ. ಸೊ ಅದಕ್ಕೆ 2 ವಾರ ಯಾವುದೇ ರೀತಿ ವಿಡಿಯೋ ಬಂದಿಲ್ಲ. ಇವತ್ತು ವಿಡಿಯೋ ಮಾಡೋಣ ಅಂತ, ಸಂಡೇ ಅಲ್ಲ. ಹಾಗೆ ನಮ್ಮ ಬ್ರದರ್ ಒಬ್ಬರು ಅಶ್ವಥ್ ಅಂತ, ನಮ್ಮ ಹಾಸ್ಟೆಲ್ ಸೀನಿಯರು. ಹಾಸನದಲ್ಲಿದ್ದಾಗ, ಹಾಸನದಲ್ಲಿ ನಾನು ಓದ್ತಿದ್ದೆ, ಅಲ್ಲಿ ಹಾಸ್ಟೆಲಲ್ಲಿದ್ದೆ ಆವಾಗ. ಅವ್ರು ನಮ್ಮ ಸೀನಿಯರು. ಒಂದು ರೈಡ್ ಹೋಗೋಣ ಪಾಪ ಮಗು ಅಂದರು. ಸರಿ ಬರ್ರಿ ಅಣ್ಣ ಹೋಗೋಣ, ನೀವು ಹೇಳೋದು ಹೆಚ್ಚ ನಾವು ಬರೋದು ಹೆಚ್ಚ, ನಿಮ್ಮ ಜೂನಿಯರ್ಸು ಹಾಸ್ಟೆಲಿದ್ದಾಗಲೂ ಫಾಲೋ ಮಾಡಿದ್ದೀವಿ, ಇಲ್ಲಿ ಫಾಲೋ ಮಾಡಲ್ವೇ ಅಂತಂದೆ. ಸರಿ ಆಯಿತು ಅಂತ ಹೊರಟಿದ್ದೀವಿ. ಎಲ್ಲಿ ಅಂದರೆ ಇವತ್ತು ಆ್ಯಕ್ಚುಲಿ ದೊಡ್ಡಬಳ್ಳಾಪುರ ಇಶಾ ಫೌಂಡೇಶನ್ದು ಇದೆಯಲ್ಲ, ಅಲ್ಲಿಗೆ ಹೊರಟಿದ್ದೀವಿ. ಅವರು ಬರ್ತಾಯಿದ್ದಾರೆ JP ನಗರಿಂದ. ಬನ್ನಿ, ನಿಮಗೂ ಒಂದು ಸಲ ತೋರಿಸ್ತೀನಿ. ನಾನು ನೋಡಿರಲಿಲ್ಲ ಅದು ಇಶಾ ಫೌಂಡೇಶನ್ ಅವ್ರದ್ದು, ಚಿಕ್ಕಬಳ್ಳಾಪುರದ್ದು. ದೊಡ್ಡಬಳ್ಳಾಪುರನ ಗೂಗಲ್ ಮಾಡಿ ನೋಡ್ತೀನಿ ರೀ. ಅಲ್ಲೇ ನೋಡ್ಕೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಮತ್ತು ಎಲ್ಲರೂ ಹೇಗಿದ್ದೀರಾ, ಏನು ಕತೆ ಅಂತ ಒಂದು ಸಲ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಆಮೇಲೆ 2023 ಮುಗಿತಾ ಇದೆ, 2024 ಶುರು ಆಗ್ತಾಯಿದೆ. ಈ ವರ್ಷ ಎಲ್ಲ 2023ರಲ್ಲಿ ನಾನು ಏನು ಕಿತ್ತಬಾಕ್ತಿ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಆಮೇಲೆ 2024ರಲ್ಲಿ ನಾನು ಏನು ಕಿತ್ತಬಾಕಬೇಕು ಅನ್ನೋದನ್ನು ಕೂಡ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ. ಅವತ್ತಿಂದ ಏನು ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡ್ಕೊಂಡೋಗಿ ಸಾಕು. ಮುಂದಿಂದೆಲ್ಲ ಯೋಚನೆ ಮಾಡ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಏನು ಇವತ್ತೇ ಹೋಗ್ತಾನೆ ಇಲ್ವಾ? ಆಮೇಲೆ ಸುಮಾರು ಜನ ನನಗೆ ಮೆಸೇಜ್ ಹಾಕಿದ್ರಪ್ಪ, ಬ್ರೋ ನೀವು NS 200ಅಲ್ಲಿ ಹೇಗೆ ನೀವು ನಿಮ್ಮ ಹ್ಯಾಂಡ್ಲ್ ಬಾರ್ ಚೇಂಜ್ ಮಾಡಿಸಿದ್ದೀರಾ, ಯಾವ ಹ್ಯಾಂಡ್ಲ್ ಬಾರ್ ಹಾಕ್ಸಿದ್ದೀರಾ, ಎಲ್ಲ ಹಾಕ್ಸಿದ್ರಿ, ಏನು ಕತೆ, ಸ್ವಲ್ಪ ನಮಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ ಅಂತ ಕೇಳಿದ್ದೀರಾ. ಅದ್ರ ಬಗ್ಗೆ ಎಲ್ಲ ನಾನು ಫುಲ್ ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಯಾರಾದರೂ ಒಬ್ಬರು ಮೆಕ್ಯಾನಿಕ್ ಸಪೋರ್ಟ್ ಬೇಕೇ ಬೇಕು. ಯಾಕಂದರೆ ಏನೇನು ಹಾಕಿದ್ದೀನಿ ಅಂತ ಬಿಚ್ಚಿ ತೋರಿಸ್ಲಿಲ್ಲ ಅಂದರೆ ನಿಮ್ಗೆ ಅರ್ಥನೂ ಆಗೋಲ್ಲ. ಎಲ್ಲಿ ಯಾವ ಐಟಮು ಎಲ್ಲಿ ತೊಗೊಂಡೆ, ಏನು ತೊಗೊಂಡೆ ಅನ್ನೋದನ್ನು ಕೂಡ ಅದರಲ್ಲಿ ಹೇಳಬೇಕಾಗಿದೆ. ನಿಮಗೆ ಅರ್ಥ ಆಗೋ ರೀತಿ ಲಿಂಕ್ ಕೂಡ ಹಾಕಬೇಕಾಗಿದೆ. ಆದಷ್ಟು ಬೇಗ ಆ ವಿಡಿಯೋನ ಮಾಡ್ತೀನಿ. ಸರಿಯಾಗಿ ಕಿತ್ಕೊಂಡು ಹೋಗೋ ರೇಂಜಿಗೆ ವ್ಯೂಸ್ ಬರುತ್ತೇನೋ ಅನ್ನೋ ಒಂದು ನಂಬಿಕೆ ಇದೆ ಆ ವಿಡಿಯೋದಲ್ಲಿ. ಹೆಲ್ಮೆಟ್ ಹಾಕ್ಕೊಳ್ಳಿ ಸಾರ್, ಇಲ್ಲಾಂದ್ರೆ ತಲೆ ಎಗರೋಯ್ತವೆ. ನೀವು 10 ನಿಮಿಷ ಅಂದರೆ ಜಾಸ್ತಿನೇ ಆಗೋ ತಲೆನ ಬರೋ ಅಷ್ಟರೊಳಗೆ ಅಲ್ವಾ? ಗೊತ್ತಾಯ್ತು, ನಿಮ್ಮ ಗಾಡಿ ಬಂದಾಗಲೇ ಗೊತ್ತಾಯ್ತು. ಚೆನ್ನಾಗಿದೆ ಗಾಡಿ, ಕರೆಕ್ಟಾಗಿ ಸೂಟ್ ಆಗುತ್ತೆ ನಿಮಗೆ. ಹಾಂ, ಹೊರಡೋಣ. ಇಲ್ಲ, ಒಂದು 5-10 ನಿಮಿಷ ಆಯ್ತು. ಒಂದು 5-10 ನಿಮಿಷ ಆಯ್ತು ಅಷ್ಟೆ. ಹಾಂ, ಆಗಲೇ ಶುರು. ಇವತ್ತು ಭಾನುವಾರ ಅಲ್ವಾ, ಆದರೂ ಇರುತ್ತೆ. ಹಾಂ, ಸಖತ್ತಾಗಿದೆ. They call me OG. Original gangster. ಅದು RD 350 ಏನದು, ಯಮಹಾದು ಗಾಡಿ ಅದು. ಏನು ಗುರು, ಡಬಲ್ ಸೈಲೆನ್ಸರು. ಆ ಗಾಡಿ ಮುಂದೆ ಯಾವುದಿಲ್ಲ, ನಾನು ಒಪ್ಕೋತೀನಿ. ಏನು ಇದ್ದಾರಪ್ಪ, ಅಬ್ಬಾ ಸಖತ್ತಾಗಿದೆ. ಫಾಗೆಲ್ಲ ಎಲ್ಲಿ ಕ್ಯಾಮ್ರಾ ಮೇಲೆ ಕೂತಿದ್ಯೋ ಅಂತ ನನಗಂತೂ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ ಆಗಿದೆ. 9 ದಿನ ಆದಮೇಲೆ ಹಿಂಗೆ ಓಡಿಸ್ತಾ ಇರೋದು. ಸಖತ್ತಾಗಿದೆ ಗುರು. ಎಲ್ಲ ನಿಲ್ಸ್, ಟೀ ಕುಡಿಲೇಬೇಕು, ಇಲ್ಲಾಂದ್ರೆ ಆಗಲ್ಲ.
ಎಕ್ಸ್ಪಲ್ಸ್ ಓಡಿಸೋಣ ಬನ್ನಿ. ಸಖತ್ತಾಗಿದೆ ಗುರು ಓಡ್ಸೋಕ್ಕೆ. ನಾನು ಆ ಗಾಡಿ ಓಡಿಸಿ ಎಕ್ಸ್ಪಲ್ಸಲ್ಲಿ ಕೂತ್ಕೊಂಡ್ರೆ ಒಂಥರ ಸಖತ್ತಾಗಿದೆ. ನನ್ನ ಹೈಟಿಗೆ ಸಖತ್ತಾಗಿ ಕಾಣುತ್ತೆ, ಓಡ್ಸೋಕ್ಕೂ ಕಂಫರ್ಟಬಲ್ ಆಗಿದೆ. ಈ ಗಾಡಿ ಹೈಟ್ ಇರೋದು ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅಂದ್ಕೊತೀನಿ. ಎಕ್ಸ್ಪಲ್ಸು ಆ್ಯಕ್ಚುಲಿ ಈ ಗಾಡೀಲಿ ಬಂದು 18.8 BHP ಹಾರ್ಸ್ ಪವರ್ ಇದೆ. ಒಳ್ಳೆ ಗಾಡಿ ಗುರು, ಸಾಕು 200 cc ಒಳ್ಳೆ ಆಫ್ ರೋಡ್ ಗಾಡಿ ಇದು. ರ್ಯಾಲಿ ಎಡಿಷನ್ ಆಗಿದ್ರೆ ಇನ್ನೂ ಸಖತ್ತಾಗಿರೋದು, ಬಟ್ ಅವ್ರಿಗೇನು ಅಷ್ಟು ಆಫ್ ರೋಡಿಂಗೆಲ್ಲ ಮಾಡಲ್ಲ, ಅದರಿಂದ ಅವರು ಈ ಗಾಡಿ ತಗೊಂಡಿದ್ದಾರೆ. ಇದರಲ್ಲೂ ಮಾಡ್ಕೋಬೋದು, ಎಕ್ಸ್ಟ್ರಾ ಕಸ್ಟಮೈಸ್ ಸ್ವಲ್ಪ ಮಾಡಿಸ್ಕೋಬೋದು. ಕ್ರ್ಯಾಶ್ ಗಾರ್ಡು ಎಲ್ಲ ಹಾಕ್ಸ್ಕೊಂಡ್ರೆ ಒಳ್ಳೇದಿದೆ. ಉಯ್ಯೂ ಲಬಕ್ ಅಂತ ತಿರುಗಿಸ್ಬಿಟ್ರು ಹಂಗೆ. ನಾವು ಓಡಿಸಿ ಅಭ್ಯಾಸ ಆದರೆ ಈ ಗಾಡಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಅಂದರೆ ನಾವು ಜಾಸ್ತಿ ನಮ್ಮ ಗಾಡಿ ನೇಕೆಡ್ ಸ್ಪೋರ್ಟ್ಸ್ ಓಡಿಸ್ತೀನಲ್ಲ, ನಂದು NS ಜಾಕಿನ, ಆಮೇಲೆ ಇದ್ರ ಮೇಲೆ ಕೂತ್ಕೊಂಡ್ರೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಆಫ್ ರೋಡ್ ಕರೆಕ್ಟಾಗಿದೆ ಗುರು ಇದು ಅಲ್ವಾ. ಎಕ್ಸ್ಪಲ್ಸು ಹೈವೇ ಲಾಂಗಲ್ಲಿ ಓಡ್ಸೋಕ್ಕೂ ತುಂಬ ಚೆನ್ನಾಗಿದೆ, ಟ್ರಾವೆಲಿಂಗ್ ಮಾಡೋಕ್ಕೆ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಹ್ಯಾಂಡ್ಲ್ ಬಾರು ಇದೆಲ್ಲ ಚೇಂಜ್ ಮಾಡಿಸ್ಕೊಂಡ್ರೆ ಇನ್ನೂ ಕೈಯೆಲ್ಲ ನೋವು ಬರಲ್ಲ, ಸಖತ್ತಾಗಿರುತ್ತೆ. ಅಣ್ಣ ತಿಂಡಿ ತಿನ್ನೋಣ ಅಂದರೆ ಇಲ್ಲಿ ತಿನ್ಕೊಂಡು ಹೋಗ್ಬಿಡೋಣ ಬೇಕಿದ್ರೆ ಅಲ್ವಾ. ತಿಂಡಿ ತಿನ್ಕೊಂಡೇ ಹೋಗ್ಬಿಡೋಣ, ಸುಮ್ಮನೆ ಟೈಮ್ ಆಗ್ಬಿಡುತ್ತೆ. ನಾವು ತಿನ್ಕೊಂಡು ಹೋಗ್ಬಿಡೋಣ, ಬನ್ನಿ ತಿನ್ಕೊಂಡೇ ಹೋಗೋಣ.